ಇರೋದಿಲ್ಲ. ಅದಕ್ಕೆ 1 ಕೊರಿಂಥ 6:20 ವಚನ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನ ಪ್ರಕಾಶಪಡಿಸಿರಿ. ನಾನೇನಾಗಿದ್ದೇನೆ? ಕ್ರಯಕ್ಕೆ ಕೊಳ್ಳಲ್ಪಟ್ಟವನು. ನನ್ನನ್ನು ಕೊಂಡ್ಕೊಂಡಿದ್ದಾರೆ ಯಾರು? ದೇವರು ನನ್ನನ್ನು ಕೊಂಡ್ಕೊಂಡಿದ್ದಾರೆ. ಆತನು ತನ್ನ ರಕ್ತವನ್ನೇ ಕ್ರಯವಾಗಿ ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಇವತ್ತು ನನ್ನ ದೇಹದಲ್ಲಿ ದೇವರ ಮಹಿಮೆ ಏನಾಗಬೇಕು? ಪ್ರಕಾಶಿಸಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರನ್ನ ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನೇ ನಾವು ಆತನಿಗೆ ಅರ್ಪಿಸಿ ಆರಾಧನೆ ಮಾಡೋದನ್ನ ನಾವೇನ್ ಮಾಡ್ಬೇಕು? ರೂಢಿ ಆಗ್ಬೇಕು. ಮತ್ತೆ ಆದ್ರೆ ಆ ರೀತಿಯಾಗಿ ಆರಾಧನೆ ಮಾಡ್ಬೇಕು. ಅದೇ ನಿಜವಾದ ಆರಾಧನೆ ಆಗಿರ್ತದೆ. ನಮ್ಮನ್ನೇ ನಾವು ಒಪ್ಪಿಸಿಕೊಡುವಂಥದ್ದೇ. ಯಾವ ಕಾರಣಕ್ಕೆ ಬಲಿಯೊಡನೆ ಬಂದು ನಾವು ದೇವರ ಸಂಘ ಇಟ್ಕೊಂಡ್ರು ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ, ವಿಧೇಯತೆಗೆ ಮೆಚ್ತಾನೆ. ಆತನ ವಾಕ್ಯಕ್ಕೆ ವಿಧೇಯತೆ. ಹಲ್ಲೆಲೂಯಾ. ಆತನನ್ನು ಪೂರ್ಣ ಮನಸ್ಸಿನಿಂದ ಆರಾಧನೆ ಮಾಡೋದನ್ನ ಆತನ ಏನ್ ಮಾಡ್ತಾನೆ? ಇಷ್ಟಪಡ್ತಾನೆ. ಇವತ್ತು ಆರಾಧನೆ ಅಂತೇಳಿ ನಾವೇನ್ ಮಾಡ್ತೇವೆ? ನಿಂತು ದೇವರನ್ನ ಹಾಡ್ತೇವೆ ಅಲ್ವಾ? ಆರಾಧನೆ ಹಾಡಿನ ಒಂದು ಭಾಗವಾಗಿರ್ತದೆ. ಸತ್ಯವೇದದಲ್ಲಿ ಹಾಡುಗಳ ಕುರಿತು 400 ವಾಕ್ಯಗಳು ಬರೆಯಲ್ಪಟ್ಟಿರುತ್ತೆ. ಎಷ್ಟು ವಾಕ್ಯಗಳು? 400 ವಾಕ್ಯಗಳು. ಅದರಲ್ಲಿ 50 ವಾಕ್ಯ ಡೈರೆಕ್ಟ್ ಆಗಿ ಹೇಳ್ತದಂತೆ, ನೀವು ದೇವರನ್ನ ಹಾಡಿನ ಮೂಲಕವಾಗಿ ಸ್ತುತಿಸಿರಿ ಅಂತೇಳಿ. ಇಲ್ಲಿ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 19ರಿಂದ 21ನೇ ವಚನ ತನಕ